ಮೊದಲ ಹಂತದ ಬಹಿರಂಗ ಪ್ರಚಾರದ ಮುಕ್ತಾಯಕ್ಕೆ ಕ್ಷಣಗಣನೆ ಈಗ ಆರಂಭ ಆಗಿದೆ. ಇನ್ನು ಕೇವಲ 1 ಗಂಟೆ ಮಾತ್ರ ಬಾಕಿ. ಘಟಾನುಘಟಿಗಳಿಂದ ರಣರಂಗದಲ್ಲಿ ಕಡೇ ಕ್ಷಣದ ಕಸರತ್ತು ನಡೀತಾ ಇದೆ. ಮೊದಲ ಹಂತದ ಬಹಿರಂಗ ಪ್ರಚಾರ ಅಂತ್ಯವಾಗೋದಕ್ಕೆ ಕ್ಷಣಗಣನೆ. ಇನ್ನು ಕೇವಲ ಒಂದು 40-50 ನಿಮಿಷಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಘಟಾನುಘಟಿಗಳಿಂದ ರಣರಂಗದಲ್ಲಿ ಕಡೆ ಕ್ಷಣದ ಕಸರತ್ತು ನಡೀತಾ ಇದೆ. 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ನಾಡಿದ್ದು. 14 ಕ್ಷೇತ್ರಗಳಲ್ಲೂ ನಾಯಕರಿಂದ ಭರ್ಜರಿ ಮತ ಶಿಕಾರಿ ನಡೀತಾ ಇದೆ. ಇನ್ನೊಂದು ಗಂಟೆ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಅಷ್ಟೇ ಇರೋದು. ಸಂಜೆಯ ಬಳಿಕ ಮನೆ ಮನೆ ಪ್ರಚಾರಕ್ಕಷ್ಟೇ ಅನುಮತಿ. ಹಾಗಾದರೆ ಏನು ರೂಲ್ಸು, ಏನೇನು ನಿಯಮಗಳನ್ನು ನಾವು ಫಾಲೋ ಮಾಡಬೇಕು? ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಬಹುದು. ಅದು ಏನು? ಅಭ್ಯರ್ಥಿ, ಯಾವ ಅಭ್ಯರ್ಥಿ ಚುನಾವಣಾ ಕಣದಲ್ಲಿದ್ದಾರೆ ಅವರು ಮನೆ ಮನೆಗೆ ಅವರ ಕಾರ್ಯಕರ್ತರ ಜೊತೆ ಹೋಗಿ ಪ್ರಚಾರ ಮಾಡಬಹುದು. ಅದೇ ಪಕ್ಷದ ಬೇರೆ ಬೇರೆ ನಾಯಕರು, ಬೇರೆ ಬೇರೆ ಕ್ಷೇತ್ರದವರು ಬಂದು ಪ್ರಚಾರ ಮಾಡುವಂತಿಲ್ಲ. 5 ಜನರಿಂದ ಮನೆ ಮನೆ ಪ್ರಚಾರವನ್ನು ಮಾಡಬಹುದು. ಈಗ ಬೇಕಾದರೆ 6 ಗಂಟೆಗೆ ನಂತರ ಅಭ್ಯರ್ಥಿ ಅಥವಾ ಯಾರಾದರೂ ಒಂದು 5 ಜನ ಹೋಗಿ ಮನೆ ಮನೆ ಪ್ರಚಾರವನ್ನು ಮಾಡಬೇಕು. ಉಳಿದ ನಾಯಕರೆಲ್ಲ ಕ್ಷೇತ್ರವನ್ನು ಬಿಡಬೇಕಾಗತ್ತೆ. 5 ಜನ ಮಾತ್ರ ಗುಂಪಾಗಿ, 5 ಜನ, ಅದಕ್ಕಿಂತ ಜಾಸ್ತಿ ಇಲ್ಲ, ಹೋಗಿ ಮನೆ ಮನೆಗೆ ಪಾಂಪ್ಲೆಟನ್ನು ಕೊಟ್ಟು ಇಂಥವ್ರಿಗೆ ಓಟ್ ಕೊಡಿ ಅಂತ ಯಾವ ಪಕ್ಷದವ್ರು ಬೇಕಾದ್ರೂ ಕೇಳಬಹುದು. ಇವತ್ತು ಸಂಜೆಯಿಂದ ಮದ್ಯ ಮಾರಾಟ ನಿಷೇಧ. ಅದು 6 ಗಂಟೆಗೆ ಕ್ಲೋಸ್, 5 ಗಂಟೆಗೆ ಕ್ಲೋಸ್. ಈಗ 5 ಗಂಟೆಗೆ ಮದ್ಯ ಮಾರಾಟವನ್ನು ನಿಷೇಧ ಮಾಡಿರ್ತಾರೆ. ಕ್ಷೇತ್ರದಲ್ಲಿ ಮತ ಇಲ್ಲದವರು ಕ್ಷೇತ್ರದಿಂದ ನಿರ್ಗಮಿಸಬೇಕು. ಮತದಾರರಲ್ಲದವರು, ಈಗ ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವರು ಇನ್ಯಾವುದೋ ಅಭ್ಯರ್ಥಿ ಪ್ರಚಾರಕ್ಕೆ ಇನ್ನೊಂದು ಊರಿಗೆ ಹೋಗಿರ್ತಾರೆ, ಕುಮಾರಸ್ವಾಮಿ ಅವರು ಒಂದು ಕಡೆ ಹೋಗ್ತಾರೆ, ಸಿದ್ದರಾಮಯ್ಯನವರು ಒಂದು ಕಡೆ ಹೋಗಿರ್ತಾರೆ, ಶಿವಕುಮಾರ್ ಒಂದು ಕಡೆ ಹೋಗಿರ್ತಾರೆ. ಬಟ್ ಎಲ್ಲರೂ ಕೂಡ ತಮ್ಮ ತಮ್ಮ ಆ ಜಾಗ, ಆ ಎಲ್ಲೆಲ್ಲಿರ್ತಾರೆ ಅಲ್ಲಿಂದ ಹೊರಡಬೇಕಾಗತ್ತೆ. ಮತ ಇರುವವರು ಮಾತ್ರ ಕ್ಷೇತ್ರದಲ್ಲಿ ಇರಬಹುದು. ಮತ ಇರುವವರು ಮಾತ್ರ ಕ್ಷೇತ್ರದಲ್ಲಿ ಇರಬಹುದು. ಕ್ಷೇತ್ರ ಅಂದರೆ ಯಾವುದು? ವಿಧಾನಸಭಾ ಲೆಕ್ಕದಲ್ಲಿ ಬರುತ್ತದು, ವಿಧಾನಸಭಾ ಕ್ಷೇತ್ರದ ಲೆಕ್ಕದಲ್ಲಿ ಬರುತ್ತೆ. ಅವರ ಮತ ಆ ವಿಧಾನಸಭಾ ಕ್ಷೇತ್ರದಲ್ಲಿದ್ದರೆ ಮಾತ್ರ ಅವರು ಅಲ್ಲಿರಬಹುದು, ಇಲ್ಲ ಅಂದರೆ ಇರುವಂತಿಲ್ಲ. ಯಾರು ಯಾವುದೇ ಸಮೀಕ್ಷೆಗಳನ್ನು ಪ್ರಕಟಿಸುವಂತಿಲ್ಲ. ಚುನಾವಣಾ ಪೂರ್ವ, ಚುನಾವಣೋತ್ತರ ಯಾವುದು ಬೇಕಾದರೂ ಆಗ್ಬೋದು ಈಗ. ಸೊ ಹಾಗಾಗಿ ಈಗಂತೂ ಯಾರೂ ಕೂಡ ಚುನಾವಣಾ ಪೂರ್ವ ಸಮೀಕ್ಷೆಗಳು ಅದು ಇದು ಯಾವುದನ್ನು ಪ್ರಕಟ ಮಾಡುವಂತಿಲ್ಲ. ಇದು ಸ್ಟ್ರಿಕ್ಟಾಗಿ ಚುನಾವಣಾ ಆಯೋಗ ಹೇಳಿರ್ತಕ್ಕಂಥದ್ದು. ದಿನಪತ್ರಿಕೆಗಳಲ್ಲಿ ರಾಜಕೀಯ ಪಕ್ಷದ ಜಾಹೀರಾತು ಪ್ರಕಟಿಸುವಂತಿಲ್ಲ. ನಿನ್ನೆ ಮೊನ್ನೆ ಎಲ್ಲ ತಾವು ನೋಡಿದ್ದೀರಾ, ಒಂದೊಂದು ಪೇಜ್, ಫ್ರಂಟ್ ಪೇಜ್ನಲ್ಲಿ ಆ್ಯಡ್ ಕೊಡ್ತಾ ಇದ್ರು, ಅದನ್ನು ಕೊಡೋ ಹಾಗಿಲ್ಲ. ದಿನಪತ್ರಿಕೆಗಳಲ್ಲಿ ಯಾವ ರಾಜಕೀಯ ಪಕ್ಷದ ಜಾಹೀರಾತು ಪ್ರಕಟವಾಗುವಂತಿಲ್ಲ. ಮತಗಟ್ಟೆಯಿಂದ 200 ಮೀಟರ್ ದೂರದಲ್ಲಿ ಏಜೆಂಟ್ಗಳು ಕೂರಬಹುದು ಅಂತ ಹೇಳಿದೆ. ಅದು ಮತದಾನ ದಿನಕ್ಕೆ ಅವ್ರು ಮಾಡ್ಕೋತಾರೆ ಅದನ್ನು. ಯಾಕೆ ಅಂತಂದರೆ ಇನ್ನು ಸಿದ್ಧತೆಗಳಾಗಬೇಕಲ್ಲ ಎಲ್ಲ. ಹಾಗಾಗಿ ಮತದಾರರಿಗೆ ಯಾವುದೇ ಸ್ಲಿಪ್ಗಳನ್ನು ಕೊಡುವಂತಿಲ್ಲ. ಗ್ಯಾರಂಟಿ ಅಂತಂದ್ಬಿಟ್ಟು ಏನೇನೋ ನೀವು ಎಲೆಕ್ಷನ್ ಆದಮೇಲೆ ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು, ಕೂಪನ್ ಕೊಡೋದು, ಇದು ಯಾವುದನ್ನು ಕೂಡ ಮಾಡುವಂತಿಲ್ಲ. ಆಮಿಷಗಳನ್ನು ಒಡ್ಡುವಂತಿಲ್ಲ. ಯಾವುದೇ ರೀತಿಯ ಆಮಿಷಗಳನ್ನು ಒಡ್ಡುವಂತಿಲ್ಲ.